टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗೋಪಾಲನಿ ಡಿಕೆ ಅರ್ಜೆಂಟ್ ಆಗಿ ಸಿಎಂ ಆಗ್ಲೇಬೇಕಂತ ಕಣೆ. ಮಗಳಿ ನಿನ್ನೆ ಗಂಟ ಸಮಾಧಾನದಲ್ಲೇ ಇತ್ತಲ್ಲ, ಈಗ ಯಾಕೆ ಅರ್ಜೆಂಟಿಗೆ ಬಿದ್ದೈತ್ಲ? ತೀರ್ಥು ಡಿಕೆ ಬಿದ್ದಿಲ್ಲ ಕಣೆ, ಆದ್ರೂ ಸಿಸಿ ಅಂದ್ರು ಬಿದ್ದವೆ. ನೋಡಿಲಿ ಇಕ್ಬಾಲು ನಿನ್ ತೆಜ್ಜಲೆ ಕುರ್ಚಿ ಕೊಟ್ಬಿಡಿ ಅಂತ ನಿಂತೈತಿ. ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿಎಂ ಆಗ್ಬೇಕನ್ನೋದೇ ನಮ್ಮ ಅಭಿಲಾಷೆ, ನಮ್ಮ ಆಸೆ. ಇದೇನೋ ಓವರ್ ಭಕ್ತಿ ಭಾವ ತುಂಬ್ಕೊಂಡು ಹಿಂಗ ಆಡ್ತೈತೆ ಅಂತಂದ್ರೆ ಬಾಳೆಣ್ಣನುವೆ ಅಡ್ಡಿ ಹೇಳ್ತೈತೆ ನೋಡಿಲಿ. ಅವರು ಅನೇಕ ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಕಟ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳ ಜೊತೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಪಾತ್ರ ಇದೆ. ಅದಕ್ಕೋಸ್ಕರ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಅಲ್ಲಿ ಮುಖ್ಯಮಂತ್ರಿಗಳ ಇಬ್ಬರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಎರಡು ಬಾರಿ ಅರ್ಜೆಂಟ್ ಅಲ್ಲವೇ ಕಂಡ್ಲೆ? ಡಿ.ಕೆ. ಸಿಎಂ ಆದ್ರೆ ಇದಕ್ಕೂ ಏನಾರ ಕಾಯ್ದೆ ಸಿಗ್ಬೋದು ಅಂತ ಕಾಯ್ಕೊಂಡ್ ಕುಂತಿರ್ಬೇಕು ಕಂಡ್ಲೆ. ಅದು ಮಾಮೂಲಿ ಕಲ್ಯಾಣ, ಅದು ಸತ್ಯ ಅಂತವ ಒಪ್ಕೊಂಡು ನೋಡಿಲಿ ಬಾಲು. ಯಾರ ಆಕಾಂಕ್ಷಿಗಳಿಲ್ಲ, ನನಗೂ ಸೀನಿಯಾರಿಟಿ ಐತೆ, ನಾನು 5 ಬಾರಿ ಗೆದ್ದಿದ್ದೀನಿ. ಅದರಿಂದ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಈ ಇಕ್ಬಾಲು ಆ ಮಾಗಡಿ ಬಾಯಲು ಎರಡೂ ಸೇರ್ಕೊಂಡು ಸಿಎಂ ಚೇಂಜ್ ಮಾಡಿ ಮಂತ್ರಿಯಾಗ ಪ್ಲಾನ್ ಇಲ್ಲವಿ. ಆದ್ರೆ ಇದಕ್ಕೆ ಮದುವೆ ಗಂಡು ತಯಾರಾಗೈತೆ ಅಂತ ಫಸ್ಟ್ ಕೇಳ ಓದಿಕೆತ. ತಡಿಯಪ್ಪ ಅಣ್ಣೋ ಡಿಕೆ, ನೀವು ಇಮಿಡಿಯೇಟ್ ಆಗಿ ಸಿಎಂ ಆಗ್ಬೇಕಂತ ಕಣ ನಿನ್ ಶಿಷ್ಯ ಇಕ್ಬಾಲ್ ಹೇಳ್ತೈತೆ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ ಸಿಎಂ, ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದ ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬರೀ ಇಕ್ಬಾಲ್ ಮಾತ್ರ ಅಲ್ಲ ಕಣ, ಮಾಗಡಿ ಬಾಳುನುವೆ ಅದ್ನೇ ಹೇಳ್ತೈತಿ. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ಇದನ್ನ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಸೂಪರ್ ಮಾಮ. ಗೋಪಾಲಣ್ಣಿ ಕೇಳಿಸ್ಕೊಂಡಿರ್ಲಣ್ಣ? ಕೇಳಿಸ್ಕೊಂಡೆ ಕಂಡ್ಲ. ಇವುಗಳದೇನೋ ಒಪ್ಪಂದ ಮಾಡಿಕೊಂಡಿರ್ತವೆ. ಈ ಟೈಮಲ್ಲಿ ಒಳ್ಳೆನಾಗಿ ಇದ್ಕೊಂಡು ಸಿದ್ದಣ್ಣನ ಕೈಲಿ ಮೆಲ್ಲಗೆ ಅಧಿಕಾರ ಇಸ್ಕೊಳ್ಳದೆ ವಾಯಿಸಿ ಅಂತವ ಡಿ.ಕೆ. ಅನ್ಕೊಂಡಿರ್ತದೆ. ಆ ಗ್ಯಾಪ್ ಅಲ್ಲಿ ಇವು ಹೆಂಗೆಂಗು ಆಡಿ ಕೆಲಸ ಕೆಡ್ಸಿದ್ರೆ ಏನ್ ಮಾಡೋದು ಅಂತವ ಡಿ.ಕೆ.ಗೂ ಭಯ ಶುರುವಾಗಿರ್ತದೆ ಕಂಡ್ಲ ಬೇಕನಾಶಿ. ಡಿ.ಕೆ.ಗೆ ಅಂತ ಭಯ ಇಲ್ಲ ಅಣ್ಣ, ಅದು ಹೋರಾಟಗಾರ ಕಣೆ. ಹೋರಾಡ ಕಡೆ ಹೋರಾಡ್ಬೇಕು, ಆದ್ರೆ ಕೆಲವು ಕಡೆ ಸುಮ್ಕೆ ಕುಂತು ಕಾಯ್ದು ಟೈಮ್ ಬಂದಾಗ ಅಷ್ಟೇ ಮಾತಾಡ್ಬೇಕು ಕಂಡ್ಲ. ಇವೆಲ್ಲ ಸೇರ್ಕೊಂಡು ಸಿದ್ದಣ್ಣನ ಕೆರಳಿಸಿದ್ರಿ ಕೆಲ್ಸ ಕೆಡ್ತು ಅಂತಲೇ ಅರ್ಥ ಕಂಡ್ಲೆ. ನಾನೇ 5 ವರ್ಷ ಸಿಎಂ, ಅದೇನೋ ಮಾಡ್ತೀರ ಮಾಡ್ಕೊಳ್ಳಿರ್ಲ ಅಂದ್ರೆ ಏನ್ಲ ಮಾಡ್ತವಿವು? ಅಯ್ಯಯ್ಯೋ ಅದೇನೋ ಸಹಿ ಕಣೆ. ನೋಡಿಲಿ ಅಷ್ಟಾದ್ರೂ ಇಕ್ಬಾಲ್ ಅದ್ರ ಆಟ ಬಿಡ್ತಾ ಇಲ್ಲ. ನನಗೆ ನೋಟಿಸ್ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಫಸ್ಟ್ ಇದಕ್ಕೊಂದು ನೋಟಿಸ್ ಕೂಡ ಕೇಳಲೆ ಕೊಟ್ಟವ್ರೆ ಕಣೆ. ನೋಡಿಲಿ ಆ ನೋಟಿಸಿಗೆ ಉತ್ತರ ಬರ್ಕೊಂಡು ಮಾಡ್ಲೇಬೇಕಿರ ಕೆಲಸ ಅವಿ ಅವನು ಮಾಡ್ಕೊಂಡಿರ ಕೇಳ ಈ ಬಾಲಿಗೆ ಶಿವನಿ ಶಂಭುಲಿಂಗ. कोई तन काढा